ನಿಮಗೆಲ್ಲ ನೆನಪಿದೆಯಾ, ಈ ವರ್ಷದ ಹೊಳೆನರಸೀಪುರ ಇಂಡಿಪೆಂಡೆನ್ಸ್ ಡೇನಲ್ಲಿ ಪೌರ ಕಾರ್ಮಿಕ ಮಹಿಳೆಯರಿಗೂ ಕೂಡ ಮಾರ್ಚ್ ಪಾಸ್ಟ್ನ ಮಾಡಿಸಿ ಅವ್ರಿಗೂ ಕೂಡ ಗೌರವವನ್ನು ಸಲ್ಲಿಸಿದ್ದಾರೆ. ಇವತ್ತು ನಾನು ಅವರ ಪ್ರತಿನಿಧಿ ಅನುರಾಧ ಅವರ ಮನೆಯ ವರಮಹಾಲಕ್ಷ್ಮಿ ಯಾವ ರೀತಿ ಇದೆ ಅಂತ, ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡಕ್ ಬಂದಿದ್ದೀನಿ. ಬನ್ನಿ. ನಮಸ್ತೆ. ಬನ್ನಿ ಮೇಡಮ್, ಏನ್ ಸರ್ಪ್ರೈಸು ನಿಮ್ಮ ಮನೆಯಲ್ಲೂ ವರಮಹಾಲಕ್ಷ್ಮಿ ಹೇಗ್ ಮಾಡ್ತಿದ್ದೀರಾ ಅಂತ ನಮ್ಮ ಹಾಸನದ ಜನತೆಗೆ ತಿಳಿಸ್ಕೊಳ್ಳೋಣ ಅಂತ. ನೀವೇ ವರಮಹಾಲಕ್ಷ್ಮಿ ತರ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಗೂ ಮೇಡಮ್. ನಮ್ಮೆಲ್ಲ ಹಾಸನದ ಜನತೆಗೆ ನಿಮ್ಮ ಕಡೆಯಿಂದ ಶುಭಾಶಯನ ತಿಳಿಸಿ. ಧನ್ಯವಾದಗಳು ನಿಮ್ಗೂ ಸಹ. ಬನ್ನಿ, ನಿಮ್ಮ ಮನೆಯ ವರಮಹಾಲಕ್ಷ್ಮಿ ಯಾವ ರೀತಿ ಕೂರ್ಸಿದ್ದೀರಾ? ಅಮ್ಮ, ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿನ ಆಚರಿಸ್ತೀರಾ? ಪ್ರತಿ ವರ್ಷ ವರಮಹಾಲಕ್ಷ್ಮಿನ ಆಚರಿಸ್ತೀವಿ. ಇಲ್ಲಿಗೆ ಆಚರಿಸಿ ನಾವು 18 ವರ್ಷ ಆಯ್ತು. ಪ್ರತಿ ವರ್ಷ ನಾವು ಬಾಡಿಗೆ ಮನೆಯಲ್ಲಿ ವರಮಹಾಲಕ್ಷ್ಮಿನ ಕೂರಿಸ್ತಾ ಇದೀವಿ. ಓ, ಈ ವರ್ಷ ಸ್ವಂತ ಮನೆಯಲ್ಲಿ ಆಚರಿಸಿದೀವಿ. ಅದು ಸರ್ಪ್ರೈಸ್ ಆಗಿ ನೀವು ಬಂದಿರೋದು ಹೊಸ ಮನೆಗೆ, ಹೊಸ ಲಕ್ಷ್ಮಿಗಳು ನಮ್ಮ ಮನೆಗೆ ಬಂದಿದ್ದೀರಾ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಅದು ನಮಗೂ ಗೊತ್ತಿಲ್ಲ ಸರ್ಪ್ರೈಸ್. ನಾವೊಂದು ಅರ್ಲಿ ಮಾರ್ನಿಂಗ್ ಸರ್ಪ್ರೈಸ್ ಕಾಫಿ ಕುಡಿತೀವಿ, ಆ ಸರ್ಪ್ರೈಸ್ ನೀವು ಕೊಟ್ಟಿದ್ದೀರಾ ನಮ್ಗೆ. ಎಷ್ಟು ಚಂದ ಮಾತಾಡ್ತಿದ್ದಾರೆ ನೋಡಿ. ವರಮಹಾಲಕ್ಷ್ಮಿ ಎಲ್ಲ ಹೆಣ್ಮಕ್ಳು ಫೇವ್ರೇಟ್ ಹಬ್ಬ. ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಮೇಡಮ್? ಇದರಲ್ಲಿ ನಾನು ನನ್ನ ಮಗಳು ಇರ್ತಾ ಇದ್ರು ಪ್ರತಿ ವರ್ಷ. ಆಕೆ ಮದುವೆ ಆಯಿತು, ಈಗ ನಾನು ನನ್ನ ಮಗ ಕೈ ಜೋಡಿಸಿ ವರಮಹಾಲಕ್ಷ್ಮಿ ಹಬ್ಬನ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಗೆ ಭಾರಿ ಇಷ್ಟ. ಆದರೆ ನಮ್ಮ ತಕ್ಕ ಮಟ್ಟಿಗೆ ಈ ಲಕ್ಷ್ಮಿನ ಇಲ್ಲಿ ಕೂರಿಸ್ತೀವಿ. ಅದು ಎಷ್ಟು ಚಂದ ಇದೆಯೋ ಇಲ್ವೋ, ಅದು ನಮ್ಮ ಮನಸ್ಸಿಗೆ ನನಗೆ ಪ್ರೀತಿ ಮುದ್ದು ಲಕ್ಷ್ಮಿ. ನಿಮ್ಗೆ ಯಾವ ಥರ ಇದೆಯೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ. ನಿಮ್ಮ ಫ್ರೆಂಡ್ಸ್ಗಳು ಪೌರ ಕಾರ್ಮಿಕ ಮಹಿಳೆಯರನ್ನ ನೀವು ಕರಿತೀರಾ ಪೂಜೆ? ಕರಿತೀವಿ ಮೇಡಮ್, ಅರ್ಶಿನ ಕುಂಕುಮಕ್ಕೆಲ್ಲ ಕರಿತೀವಿ. ಈಗ ನಮ್ಮ ಮಹಿಳೆಯರು ಅಂತಂದ್ರೆ ನಾವು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತೀವಿ. ನಾವು ಕೆಲಸ ಮುಗಿಸ್ಕೊಂಡು ಅಲಂಕಾರ ಮಾಡ್ಕೊಂಡು ದೇವ್ರ ಅಲಂಕಾರ ಮಾಡಿ ನಾವು ಅಲಂಕಾರ ಹಾಕೋದು ಮಧ್ಯಾಹ್ನ ಆಗುತ್ತೆ ನೋಡಿ. ನೀವು ಕೆಲ್ಸಕ್ಕೆ ಹೋಗಿ ಬಂದು ಲಕ್ಷ್ಮಿಗೆ ಅಲಂಕಾರ ಮಾಡಿ ಅವರು ಅಲಂಕಾರ ಮಾಡ್ಕೊಂಡು ಲಕ್ಷ್ಮಿ ತರ ಕಾಣ್ತಿದ್ದಾರೆ. ನಿಮ್ಮನೆ ಲಕ್ಷ್ಮಿಗೆ ಒಂದ್ಸತಿ ಪೂಜೆ ಮಾಡ್ಬಿಡ್ತೀರಾ? ಖಂಡಿತ ಮೇಡಮ್, ನೀವೇ ಮಾಡಿ. ಇಲ್ಲ, ನೀವು ಮೊದಲು ಬನ್ನಿ. ಇಲ್ಲ, ನೀವು ಮಾಡಿ. ನಮ್ಮ ಹಾಸನ್ ನ್ಯೂಸ್ ತಂಡದಿಂದ ಇವರಿಗೆ ಬಾಗಿನನ ಕೊಡ್ತಾ ಇದ್ದೀವಿ. ತಗೊಳ್ಳಿ ಅಮ್ಮ, ಕುಂಕುಮ ತಗೊಳ್ಳಿ. ಇದು ಗೌರಿ ಹಬ್ಬ ತವರಿನ ಬಾಗಿನ ಕೊಡ್ತಾ ಇದ್ದೀವಿ. ಮೊದಲೇ ಶ್ರಾವಣದಲ್ಲಿ ಗೌರಿ ಹಬ್ಬಕ್ಕೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಾಗಿನ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರ ಮನೆಗೂ ಒಲಿಯುವಂತಹ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಲಿದಾಳೆ? ಈ ವರ್ಷ ವರಮಹಾಲಕ್ಷ್ಮಿನ ನೀವು ಯಾವ ರೀತಿ ಆಚರಣೆ ಮಾಡಿದ್ದೀರಾ? ಹಾಗೆ ಯಾವ ರೀತಿ ಲಕ್ಷ್ಮಿನ ಕೂರಿಸಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಮನೆ ಲಕ್ಷ್ಮಿ ಫೋಟೋನ ಪೋಸ್ಟ್ ಮಾಡಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಮತ್ತೊಮ್ಮೆ ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಸಿಗೋಣ.